ಪಂಜಾಬ್ ವಿರುದ್ಧ RCB ಗೆದ್ದ ನಂತರ ಬದಲಾಯಿತು IPL ಹೊಸ ಪಾಯಿಂಟ್ಸ್ ಟೇಬಲ್ ಹೇಗಿದೆ ಗೊತ್ತಾ? RCB ತಂಡ ಇನ್ನೆಷ್ಟು ಪಂದ್ಯ ಗೆದ್ದರೆ ಫೈನಲ್ಗೆ ಎಂಟ್ರಿ ಕೊಡುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲು ಪ್ಲೇ ಆಫು, ಅದಾದಮೇಲೆ ಫೈನಲ್ಲು. RCB ತಂಡ ಪಾಯಿಂಟ್ಸ್ ಟೇಬಲಲ್ಲಿ ಎಲ್ಲಿದೆ, ಇನ್ನೆಷ್ಟು ಮ್ಯಾಚು ಗೆಲ್ಲಬೇಕು. RCB ತಂಡ ಪಂಜಾಬ್ ವಿರುದ್ಧ ಗೆದ್ದ ನಂತರ ಪಂಜಾಬ್ಗಿಂತ RCB ತಂಡ ಮೇಲ್ಗಡೆ ಹೋಗಿದೆ. ನಂಬರ್ 1 ಗುಜರಾತ್, ನಂಬರ್ 2 ಡೆಲ್ಲಿ, ನಂಬರ್ 3 RCB, ನಂಬರ್ 4 ಪಂಜಾಬ್, 5 ಲಕ್ನೌ, 6 ಕೋಲ್ಕತ್ತಾ, 7 ಮುಂಬೈ, 8 RR, 9 ಸನ್ರೈಸರ್ಸ್, 10 CSK ಸನ್ರೈಸರ್ಸು, ರಾಜಸ್ಥಾನ್ ರಾಯಲ್ಸು ಆಲ್ಮೋಸ್ಟ್ IPL ಇಂದ ಔಟ್ ಅಂತ ತಿಳ್ಕೊಳ್ಳಿ. ಮುಂಬೈ, ಕೋಲ್ಕತ್ತಾ, ಲಕ್ನೋಗೆ ಇನ್ನೂ ಕೂಡ ಚಾನ್ಸ್ ಇದೆ. RCB ತಂಡ 8 ಮ್ಯಾಚಲ್ಲಿ 5 ಗೆದ್ದು 3ನ ಸೋತಿದೆ. ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ನ ಸೋತರು. RCB ತಂಡಕ್ಕೆ ಇನ್ನೂ ಕೂಡ ಎಷ್ಟು ಮ್ಯಾಚ್ ಇದೆ ಗೊತ್ತಾ? 6 ಮ್ಯಾಚಸ್ ಇದೆ. 6 ಮ್ಯಾಚಸಲ್ಲಿ RCB ತಂಡ 3 ಮ್ಯಾಚ್ ಗೆದ್ದರೆ ಸಾಕು, ನಾವು ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತೀವಿ. 6 ಮ್ಯಾಚಸಲ್ಲಿ RCB ತಂಡ 5 ಅಥವಾ 4 ಗೆದ್ದರೆ ನಾವು ಟಾಪ್ 2 ಅಲ್ಲಿ ಬರಬಹುದು. ಇದು RCB ತಂಡದ IPL ಪ್ಲೇ ಆಫ್ ಚಾನ್ಸು. ಈ ಸಲ ನಾವು 8 ಮ್ಯಾಚ್ ಆಡಿ 5 ಮ್ಯಾಚ್ ಗೆದ್ದಿದ್ದೀವಿ. ಇನ್ನೂ 3 ಮ್ಯಾಚ್ ಗೆದ್ದರೆ ನಮ್ಮ ತಂಡ ಕಂಫರ್ಟೇಬಲ್ ಆಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ. ಬರೆದಿಟ್ಕೊಳ್ಳಿ. ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಪಂಜಾಬ್ ವಿರುದ್ಧ ಗೆದ್ದ ನಂತರ ಇದು ನಮ್ಮ IPL ಪಾಯಿಂಟ್ಸ್ ಟೇಬಲ್ ಅಂತ ಹೇಳಿ. RCB ಅಭಿಮಾನಿ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.